39ನೇ ಶ್ಲೋಕ, ಸುಮಾರು 12ನೇ ಭಾಗ ಪ್ರಾಯಃ. ಅತ್ರ ಸರ್ವತಃ ಮನಸಃ ಅಸಂಗಂ ಇತ್ಯನೇನ ಆತ್ಮವಿಮರ್ಶನಂ ಅಧ್ಯಾತ್ಮ ವಿಚಾರ ರೂಪಂ ಉಚ್ಯತೆ. ಅಲ್ಲಿ ಸರ್ವತಃ ಮನಸಃ ಅಸಂಗಂ ಆದೋ ಶಿಕ್ಷೇತ್ ಅಂದ್ರೆ ಬೇರೆ ಪ್ರಾಕೃತ ವಿಚಾರಗಳಲ್ಲಿ ಮನಸ್ಸು ಸಂಪರ್ಕಗೊಳ್ಳಬಾರದು. ಅದನ್ನು ಮೊದಲಿಗೆ ನಾವು ಕಲಿಸ್ಕೊಡ್ಬೇಕು. ಭಾಗವತ ಧರ್ಮಗಳ ಅನುಷ್ಠಾನದಲ್ಲಿ ಮೊದಲಿಗಿರುವಂಥದ್ದೇ ಅದು ಸರ್ವತಃ ಮನಸಃ ಅಸಂಗಂ ಅನ್ನೋ ಮೂಲಕವಾಗಿ ಆತ್ಮವಿಮರ್ಶನಂ ಅಂದ್ರೆ ನಮ್ಮನ್ನ ನಾವು ನೋಡಿಕೊಳ್ಳುವಂಥದ್ದು. ಅಥವಾ ಇನ್ನೊಂದರ್ಥ ಅಧ್ಯಾತ್ಮ ವಿಚಾರ ಅಂತ ಹೇಳಿದ್ರೆ ನಮ್ಮ ಒಳಗಿನ ಬಿಂಬರೂಪಿಯಾಗಿರ್ತಕ್ಕಂಥ ಪರಮಾತ್ಮನಿಗೆ ಅಧ್ಯಾತ್ಮ ಅಂತ ಹೆಸರು. ಅವನನ್ನೇ ಹೇಳ್ತಾ ಇದ್ದಾರೆ. ಅಂದ್ರೆ ಏನು, ಮನಸ್ಸು ಬೇರೆ ಕಡೆಗೆ ಸಂಪರ್ಕ ಹೊಂದಬಾರದು. ಮತ್ತೆ ಇಲ್ಲಿ ಸಂಪರ್ಕ ಹೊಂದಬೇಕು ಅಂದ್ರೆ ನಮ್ಮೊಳಗಿನ ಭಗವಂತ ಇದ್ದಾನಲ್ಲ, ಅವನಲ್ಲಿ ಮನಸ್ಸು ಸಂಪರ್ಕಿತವಾಗಬೇಕು, ಅವನ ಜೊತೆಗೆ ಸಂಪರ್ಕವನ್ನು ಹೊಂದಬೇಕು. ಬೇರೆ ವಿಷಯಗಳಿಂದ ಮನಸ್ಸು ಹೊರಗೆ ಬರಬೇಕು. ನಮ್ಮೊಳಗಿನ ಪ್ರತಿಯೊಬ್ಬನ ಒಳಗಿರ್ತಕ್ಕಂಥ ಭಗವಂತ ಅವನಲ್ಲಿ ಮನಸ್ಸು ಕೇಂದ್ರೀಕೃತವಾಗಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅತ್ರ ಸರ್ವತಃ ಮನಸಃ ಅಸಂಗಂ ಇತ್ಯನೇನ ಆತ್ಮವಿಮರ್ಶನ ಅಂದ್ರೆ ಒಂದರ್ಥ ನಮ್ಮ ಸರಿ ತಪ್ಪುಗಳನ್ನ ನೋಡ್ಕೊಳ್ಳೋದು ಒಂದು ಕಡೆ ಆದ್ರೆ, ಇನ್ನೊಂದು ಆತ್ಮ ಅಂದ್ರೆ ಒಳಗಿರುವಂತ ಪರಮಾತ್ಮ, ಅವನನ್ನ ವಿಚಾರ ಮಾಡುವಂಥದ್ದು. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅಂತ ಬ್ರಹ್ಮಸೂತ್ರ ಹೇಳುತ್ತೆ. ಹಾಗೆ ಆತ್ಮವಿಮರ್ಶನವನ್ನ ಮಾಡುವುದರ ಬಗ್ಗೆ ಹೇಳ್ತಾ ಇದೆ ಅಂತ ಅರ್ಥ. ಅಧ್ಯಾತ್ಮ ವಿಚಾರ ರೂಪಂ ಉಚ್ಯತೆ, ಅಧ್ಯಾತ್ಮ ವಿಚಾರವನ್ನ ಮಾಡಬೇಕು. ಅಧ್ಯಾತ್ಮ ಅಂದ್ರೆ ಒಳಗಿರುವಂತ ಪರಮಾತ್ಮನಿಗೆ ಹೆಸರೇ ಅಧ್ಯಾತ್ಮ, ಅವನ ವಿಚಾರವನ್ನ ಮಾಡಬೇಕು ಅನ್ನೋದು ಅಭಿಪ್ರಾಯ. ತಸ್ಯ ಸರ್ವತಃ ಮನಸಃ ಅಸಂಗೇ ಸತ್ಯೇವ ಜಾಯಮಾನತ್ವ ಸೂಚನಾಯ ತಥಾ ಗ್ರಹಣಂ. ಹಾಗಾದ್ರೆ ಸರ್ವತಃ ಮನಸಃ ಅಸಂಗಂ ಅನ್ನೋದ್ರಿಂದ ಏನ್ ಹೇಳ್ತಾ ಇರೋದು, ಬಿಂಬೋಪಾಸನೆಯನ್ನ ಮಾಡಬೇಕು, ನಮ್ಮೊಳಗಿನ ಭಗವಂತನ ವಿಚಾರವನ್ನ ಮಾಡಬೇಕು ಅಂತ ಹೇಳ್ತಾ ಇರೋದಲ್ವಾ. ನೇರಾಗದೇ ಹೇಳ್ಬೋದಿತ್ತಲ್ವಾ, ಅಧ್ಯಾತ್ಮ ವಿಮರ್ಶನಂ ಅಂತಾನೆ ಹೇಳ್ಬೋದಿತ್ತು. ಅದ್ಯಾಕೆ ಸರ್ವತಃ ಮನಸಃ ಅಸಂಗಂ ಅಂತ ಹೇಳಿದ್ದು ಅಂತ ಹೇಳಿದ್ರೆ, ರೂಪಿಯಾದ ಭಗವಂತನನ್ನ ಕಾಣುವ ಪ್ರಯತ್ನ ಮಾಡಬೇಕು, ಆ ದೇವರ ಬಗ್ಗೆ ವಿಮರ್ಶೆಯನ್ನ ಮಾಡಬೇಕು, ಜಿಜ್ಞಾಸೆಯನ್ನ ಮಾಡಬೇಕು, ತಿಳ್ಕೊಳ್ಬೇಕು ಅಂತ ಆದ್ರೆ ಮೊದಲು ಮನಸ್ಸು ಬೇರೆ ಕಡೆಯಿಂದ ಲೌಕಿಕ ವಿಚಾರಗಳಿಂದ ದೂರ ಬರಬೇಕು. ಅದಕ್ಕೋಸ್ಕರವಾಗಿ ಅಧ್ಯಾತ್ಮ ವಿಮರ್ಶನ ಅದಕ್ಕೆ ಸಹಕಾರಿಯಾಗಿರ್ತಕ್ಕಂತಹ ಸರ್ವತಃ ಮನಸ ಅಸಂಗಂ. ಯಾವಾಗ ಮನಸ್ಸು ಇತರ ವಿಚಾರಗಳಲ್ಲಿ ಕೇಂದ್ರೀಕೃತವಾಗಿರುತ್ತೋ ಆಗ ಒಳಗಿನ ಭಗವಂತನ ಬಗ್ಗೆ ನಾವು ನಮ್ಮನ್ನ ಕೇಂದ್ರೀಕರಿಸ್ಲಿಕ್ಕೆ ಆಗೋದಿಲ್ಲ. ಮುಖ್ಯವಾಗಿ ಬೇಕಾದದ್ದೇನು, ಮನಸ್ಸು ಭಗವಂತನಲ್ಲಿ ಕೇಂದ್ರೀಕೃತವಾಗಬೇಕು. ಮನಸ್ಸು ಭಗವಂತನಲ್ಲಿ ಕೇಂದ್ರೀಕೃತವಾಗಬೇಕು ಅನ್ನೋ ದೃಷ್ಟಿಯಿಂದಾಗಿ ಬೇರೆ ಕಡೆಯಿಂದ ಮನಸ್ಸು ಸಂಪರ್ಕ ತೆಗೆದುಕೊಳ್ಬೇಕು ಅಂತ ಹೇಳಿದ್ದು. ಸರ್ವತಃ ಮನಸ ಅಸಂಗೇ ಸತ್ಯೇವ, ಬೇರೆ ಕಡೆಯಿಂದ ಮನಸ್ಸು ಸಂಪರ್ಕ ತೆಗೆದುಕೊಂಡರೆ ಮಾತ್ರ ಜಾಯಮಾನತ್ವ ಸೂಚನಾ ತಸ್ಯ ಜಾಯಮಾನತ್ವ ತಸ್ಯ ಅಂದ್ರೆ ಅಧ್ಯಾತ್ಮ ವಿಮರ್ಶೆ ಅದು ಹುಟ್ಟತ್ತೆ. ಹಾಗಾಗಿ ತಥಾಗ್ರಹಣಂ ಸರ್ವತಃ ಮನಸ ಅಸಂಗಂ ಅಂತ ಹೇಳಿದ್, ನೇರ ಪದದಿಂದ ಹೇಳಿಲ್ಲ. ಕಂಚ ಆದೋ ಶಿಕ್ಷೇತ್ ಭಕ್ತೋ ಮುಖ್ಯ ಸಾಧನತೆಯ ಶಿಕ್ಷೇತ್. ಸರ್ವತಃ ಮನಸಃ ಅಸಂಗಂ ಆದೋ ಶಿಕ್ಷೇತ್. ಆದೋ ಶಿಕ್ಷೇತ್ ಅಂತ ಹೇಳಿದ್ರೆ ಅಂದ್ರೆ ಭಕ್ತಿ. ಆ ಭಕ್ತಿಗೋಸ್ಕರವಾಗಿ ಭಕ್ತಿಗೆ ಮುಖ್ಯ ಸಾಧನ ಯಾವುದು ಅಂತ ಹೇಳಿದ್ರೆ ಇದೆ, ನಮ್ಮೊಳಗಿನ ಭಗವಂತನನ್ನ ಕಾಣೋದೇ ಮುಖ್ಯ ಸಾಧನ. ಅದಕ್ಕೆ ಬೇಕಾದದ್ದು ಮನಸ್ಸು ಬೇರೆ ಕಡೆಯಿಂದ ನಿವೃತ್ತವಾಗಬೇಕು. ಮಾಹಾತ್ಮ್ಯ ಜ್ಞಾನ ಪೂರ್ವಕ ಸ್ನೇಹೋ ಹಿ ಭಕ್ತಿ. ಭಕ್ತಿ ಅಂದ್ರೆ ಏನು, ಮಾಹಾತ್ಮ್ಯ ಜ್ಞಾನ ಪೂರ್ವಕವಾಗಿರುವಂತ ಸ್ನೇಹ. ಭಗವಂತ ಅತ್ಯಂತ ಮಹತ್ತರನಾದವನು, ಅವನು ದಿವ್ಯವಾದ ಶಕ್ತಿ, ಹರಿಯೇ ಸರ್ವೋತ್ತಮ, ಅವನನ್ನ ಬಿಟ್ಟು ಮತ್ತೊಬ್ಬ ಉತ್ತಮನಾದಂತ ವ್ಯಕ್ತಿ ಇಲ್ಲ. ಇದು ಮಾಹಾತ್ಮ್ಯ ಜ್ಞಾನ. ಭಗವಂತ ಎಲ್ಲರಿಗಿಂತ ಮಿಗಿಲಾದವನು ಎಂಬುದಾಗಿ ದೇವರ ಬಗ್ಗೆ ನಮಗೆ ಮಹತ್ವ ಜ್ಞಾನ ಬೇಕು. ಅದರ ಜೊತೆಗೆ ಅವನಲ್ಲಿ ನಮಗೊಂದು ಪ್ರೀತಿ ಭಾವ, ಸ್ನೇಹ ಭಾವ ಬೇಕು. ಅದನ್ನೇ ಭಕ್ತಿ ಅಂತ ಕರೆಯೋದು. ಸ್ನೇಹ ಭಾವ ಇದ್ದಲ್ಲಿ ಯಾವತ್ತು ಕೂಡ ಅಂತರ ಗ್ಯಾಪ್ ಕಡಿಮೆ ಇರುತ್ತೆ. ನಮಗೂ ಅವನಿಗೂ ಬಹಳ ಹತ್ತಿರ ಎಂಬುದಿರಬೇಕು. ಆ ಹತ್ತಿರ ಭಾವನೆಗೋಸ್ಕರವಾಗಿ ಸ್ನೇಹ ಭಾವ ಬೇಕು. ಆದ್ರೆ ಹತ್ತಿರ ಇದ್ದು ಕೂಡಲೇ ತಿರಸ್ಕಾರ ಭಾವನೆ ಬರಬಾರದು. ಅದಕ್ಕೋಸ್ಕರವಾಗಿ ಮಹಾತ್ಮ ಜ್ಞಾನವೂ ಕೂಡ ಬೇಕು. ಹೀಗೆ ಭಗವಂತ ಮಹತ್ತಾದ ವ್ಯಕ್ತಿ, ಅವನೇ ದೊಡ್ಡವನು, ಅವನೇ ಸರ್ವೋತ್ತಮ ಎಂಬತಕ್ಕಂಥ ಜ್ಞಾನ, ಅದರ ಜೊತೆಯಲ್ಲಿ ಸ್ನೇಹ ಬೇಕು. ಭಕ್ತ್ಯರ್ಥಮೇವಚ
ಭಗವನ್ ಮಹಿಮೋಕ್ತರಿತಿ ಸಿದ್ಧಮೇವ. ಭಗವಂತನ ಅನೇಕ ಮಹಿಮೆಗಳನ್ನ ಇಲ್ಲೆಲ್ಲ ಹೇಳ್ತಾ ಹೋಗ್ತಾರೆ. ಏನಕ್ಕೋಸ್ಕರವಾಗಿ ಹೇಳೋದು ಅಂತೇಳಿ ಭಕ್ತಿಗೋಸ್ಕರವಾಗಿ ಅಲ್ವಾ. ಅವನಲ್ಲಿ ಭಕ್ತಿ ಬರಬೇಕು ಅಂದ್ರೆ ಅವನು ಎಂತವನು ಅಂತ ಗೊತ್ತಾಗಬೇಕು. ಒಬ್ಬನ ಬಗ್ಗೆ ಗೌರವ ಭಾವನೆ, ಒಬ್ಬನ ಬಗ್ಗೆ ತಿರಸ್ಕಾರ ಭಾವನೆ ಯಾವುದೇ ಬರಬೇಕಾದ್ರೂ ಕೂಡ ವ್ಯಕ್ತಿ ಬಗ್ಗೆ ಗೊತ್ತಾಗ್ಬೇಕಲ್ವಾ. ಹಾಗೆ ಭಗವಂತನಲ್ಲಿ ಭಕ್ತಿ ದಿನೇ 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 ಹೆಚ್ಚಿದ ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಭಗವಂತನ ಮಹಿಮೆಗಳನ್ನು ಹೇಳಿರುವಂತದ್ದು. ಭಕ್ತ್ಯರ್ಥಮೇವ ಚ ಭಗವನ್ ಮಹಿಮೋಕ್ತರಿತಿ ಸಿದ್ಧಮೇವ ತಥಾಚ ಉಕ್ತಂ ಅಧ್ಯಾತ್ಮ ಪ್ರಕರಣ. ಅದನ್ನೇ ಅಧ್ಯಾತ್ಮ ಪ್ರಕರಣದಲ್ಲಿ ಹೇಳಿರ್ತಕ್ಕಂಥದ್ದು. ವೈರಾಗ್ಯಂತು ತದನಂತರ ಮಿತಿ ಭಾವ. ಅಂದ್ರೆ ಹಿಂದೆ ಬಂತಲ್ಲ ಅಲ್ಲಿ ಒಂದು ಭವಾಯನಸ್ತಂ ಭವ ವಿಶ್ವಭಾವನ ಜಗತ್ತಿನ ಕರ್ತನಾದಂತಹ ಭಗವಂತನೇ ನಮ್ಮ ಮಂಗಳವನ್ನು ಉಂಟು ಮಾಡುವವನಾಗುವಂತ ಪ್ರಾರ್ಥನೆ ಮಾಡಿದ್ದೇವೆ. ಹಾಗಾಗಿ ಅದನ್ನು ಅಧ್ಯಾತ್ಮ ಪ್ರಕರಣದಲ್ಲಿ ಹೇಳಿದ್ದು. ವೈರಾಗ್ಯಂತು ತದನಂತರಂ, ಮೊದಲು ಭಕ್ತಿ ಬಂದ್ಮೇಲೆ ಇನ್ನು ಪರಮ ಭಕ್ತಿ ಬರಬೇಕು. ಪರಮ ಭಕ್ತಿ ಬರಬೇಕಾದ್ರೆ ಬೇಕು ವೈರಾಗ್ಯ ಬೇಕು. ವೈರಾಗ್ಯಂತು ತದನಂತರ ಮಿತಿ ಭಾವ ಅತಃ ಏವ ಉಭಯ ಸಂಗ್ರಹಾಯ ವೈರಾಗ್ಯಂ ಇತ್ಯೇವ ವಕ್ತುಂ ಶಕ್ಯತ್ವೇಪಿ ಸರ್ವತಃ ಮನಸ ಅಸಂಗಂ ಇತ್ಯಾಹ. ಹಾಗಾಗಿ ಭಾಗವತ ಧರ್ಮಗಳನ್ನ ಪಟ್ಟಿ ಮಾಡುವ ಸಂದರ್ಭದಲ್ಲಿ ನೇರವಾಗಿ ವೈರಾಗ್ಯ ಅಂತ ಹೇಳ್ಬೋದಿತ್ತು. ಆದರೆ ವೈರಾಗ್ಯ ಅನ್ನೋ ಸಣ್ಣ ಶಬ್ದದಿಂದ ಹೇಳಿದೇನೆ ಸರ್ವತಃ ಮನಸಃ ಅಸಂಗಂ ಅಂತ ಹೇಳಿದ್ದು. ಯಾಕೆ ಹೀಗೆ ಹೇಳಿದ್ದು ಅಂತ ಎರಡೂ ಬೇಕು. ಭಕ್ತಿ ಬೇಕು, ಭಕ್ತಿಯ ನಂತರ ವೈರಾಗ್ಯ ಬೇಕು. ಆ ಭಕ್ತಿ ಬೇಕಾದ್ರೆ ಮಹಾತ್ಮ ಜ್ಞಾನ ಬೇಕು. ಮಹಾತ್ಮ ಜ್ಞಾನ ಬೇಕು ಅಂದ್ರೆ ಭಗವಂತನ ಮಹಿಮೆಗಳನ್ನ ಶ್ರವಣ ಮಾಡಬೇಕು. ಇದೆಲ್ಲವನ್ನೂ ತಿಳಿಸುವ ದೃಷ್ಟಿಯಿಂದಾಗಿ ಸರ್ವತಃ ಮನಸಾ ಸಂಗಮ ಎಂಬುದಾಗಿ ಹೇಳಿದ್ದು. ಅತಃ ಇವ ಉಭಯ ಸಂಗ್ರಹ, ಹೇಗೆ ಭಕ್ತಿ ಮತ್ತು ವಿರಕ್ತಿ ಎರಡನ್ನೂ ಸಂಗ್ರಹ ಮಾಡ್ಲಿಕ್ಕೋಸ್ಕರವಾಗಿ ವೈರಾಗ್ಯಂ ಇತ್ಯೇವ ವಕ್ತುಂ ಶಕ್ಯತ್ವೇಪಿ, ವಸ್ತುತ ವೈರಾಗ್ಯಂ ಅಂತ ಒಂದೇ ಪದದಿಂದ ಹೇಳಿ ಮುಗಿಸ್ಬಿಡ್ಬೋದಿತ್ತು. ಹಾಗೆ ಹೇಳಲಿಕ್ಕೆ ಅವಕಾಶ ಇದ್ದರೂ ಕೂಡ ಸರ್ವತಃ ಮನಸ ಅಸಂಗಂ ಎಂಬುದಾಗಿ ಹೇಳಿತು. ತದೇತತ್ ಅಭಿಸಂಧಾಯ ಆಹುವು. ಇದನ್ನ ಒಟ್ಟಾಗಿ ಹೇಳೋದು ಆತ್ಮವಿಮರ್ಶನಮಿತಿ. ಇದನ್ನೇ ಹೇಳುವಂಥದ್ದೇನು ಆತ್ಮವಿಮರ್ಶನಂ. ಆತ್ಮವಿಮರ್ಶನ ಅಂದ್ರೆ ನಮ್ಮೊಳಗಿನ ಆತ್ಮ ಪರಮಾತ್ಮ ಅವನನ್ನ ಕಾಣುವ ಪ್ರಯತ್ನ. ಆ ಕಾಣುವ ಪ್ರಯತ್ನದಲ್ಲಿ ಹಲವಾರು ಭಾಗಗಳಿದ್ದಾವೆ. ಅದರಲ್ಲಿ ಒಂದು ಭಾಗ ಯಾವುದು? ಮನಸ್ಸು ವಿಷಯ ಪದಾರ್ಥಗಳಿಂದ ಹಿಂದಕ್ಕೆ ಬರಬೇಕು. ಅನೇನ ಅಸಂಗಾಖ್ಯ ಯಮತ್ವಂ ಅಸಂಗಾಖ್ಯ ಯಮತ್ವಂ ಉಭಯೋ ಉಕ್ತಂ ಭವತಿ. ಅಂದ್ರೆ ಅಸಂಗ ಯಮ ಮತ್ತು ನಿಯಮ ಅಂತ ಎರಡು. ಅದರಲ್ಲಿ ಯಮ ಅಂದ್ರೆ ಯಾವುದು? ಒಂದು 12 ಯಮಗಳನ್ನು ಹೇಳ್ತಾರೆ. ಅದ್ರಲ್ಲಿ ಒಂದು ಯಾವುದು ಅಂದ್ರೆ ಅಸಂಗ. ಅಂದ್ರೆ ವಿಷಯ ಪದಾರ್ಥಗಳಿಂದ ಸಾಧನೆಗೆ ಅಡ್ಡಿಯನ್ನ ಪಡಿಸ್ತಕ್ಕಂಥ ವಿಚಾರಗಳಿಂದ ದೂರ ಇರಬೇಕು. ಅಸಂಗ ಅಂತ ಅರ್ಥ. ಅಸಂಗಾಖ್ಯ ಯಮತ್ವಂ ಉಭಯೋ ಉಕ್ತಂ ಭವತಿ. ನಾನು ಮೋಕ್ಷ ಸಾಧನತೆಯ ಉಕ್ತ ಭಾಗವತ ಧರ್ಮಾನುಷ್ಠಾನೇನ ಲಭ್ಯಂ ಜ್ಞಾನ ಭಕ್ತಿ ವೈರಾಗ್ಯ ಆತ್ಮ ವಿಮರ್ಶನಾದಿ ರೂಪಂ ಸರ್ವ ಸಾಧನ ಜಾತಂ ಕಥಂ ಸ್ಯಾತ್ ಇತ್ಯತಃ ಇದಮೇವ ತತ್ರ ಮುಖ್ಯ ಸಾಧನಂ ಇತ್ಯಾಶಯನಾಹ. ನೋಡಿ, ಮೋಕ್ಷ ಗುರಿ. ಆ ಗುರಿ ಮುಟ್ಟಬೇಕಾದ್ರೆ ಒಂದಷ್ಟು ಸಾಧನೆ ಸಲಕರಣೆಗಳು ಬೇಕು. ಆ ಸಾಧನ ಯಾವುದು? ಭಾಗವತ ಧರ್ಮಾನುಷ್ಠಾನ. ಮೋಕ್ಷವನ್ನ ಪಡಿಬೇಕು ಅಂತಾದ್ರೆ ಜ್ಞಾನ ಬೇಕು. ಜ್ಞಾನ ಬರಬೇಕು ಅಂತಾದ್ರೆ ಭಾಗವತ ಧರ್ಮಾನುಷ್ಠಾನವನ್ನು ಮಾಡಬೇಕು. ಭಾಗವತ ಧರ್ಮಾನುಷ್ಠಾನೇನ ಲಭ್ಯಂ. ಅದರಿಂದ ನಮಗೇನಾಗತ್ತೆ? ಭಾಗವತ ಧರ್ಮಾನುಷ್ಠಾನ ಮಾಡುವುದರಿಂದಾಗಿ ಜ್ಞಾನ ಭಕ್ತಿ ವೈರಾಗ್ಯ ಆತ್ಮವಿಮರ್ಶನಾದಿಗಳು, ಒಂದು ಭಗವಂತನ ಜ್ಞಾನ ಬರುತ್ತೆ. ಭಗವಂತನಲ್ಲಿ ಭಕ್ತಿ ದಿನೇ ದಿನೇ ಹೆಚ್ಚುತ್ತಾ ಹೋಗುತ್ತೆ. ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ ಬರುತ್ತೆ. ಮತ್ತು ವೈರಾಗ್ಯ ಬಂದ ನಂತರ ಆತ್ಮವಿಮರ್ಶನ, ನಮ್ಮೊಳಗಿನ ಭಗವಂತನನ್ನ ಇನ್ನಷ್ಟು ವಿಮರ್ಶೆ ಮಾಡಿ ಜಿಜ್ಞಾಸೆಯನ್ನು ಮಾಡಿ ತಿಳ್ಕೊಳ್ಳಿಕ್ಕಾಗತ್ತೆ. ಹೀಗೆ ಸರ್ವ ಸಾಧನ ಜಾತಂ, ಎಲ್ಲಾ ಸಾಧನೆಗಳ ಸಮೂಹ. ಅದು ನಮ್ಗೆ ಹೇಗೆ? ನಮ್ಮಲ್ಲಿ ಅದನ್ನು ಅಳವಡಿಸಿಕೊಳ್ಳುವುದು ಹೇಗೆ? ಕಥಂ ಸ್ಯಾತ್, ಹೇಗೆ? ಇತ್ಯತಃ ಇದಮೇವ ತತ್ರ ಮುಖ್ಯ ಸಾಧನಂ. ಹಾಗಾಗಿ ಇದೆಲ್ಲ ಜ್ಞಾನ ಭಕ್ತಿ ವಿರಕ್ತಿಯಾದಿಗಳೆಲ್ಲ ಬರಬೇಕು ಅಂತಾದ್ರೆ ಮುಖ್ಯ ಸಾಧನ ಯಾವುದು ಅಂದ್ರೆ ಸಾಧುಷು ಸಂಗಂ ಸತಾಂ ಸಮಾಗಮನಮೇವ ಹೇತುಂ ಶಿಕ್ಷೇತ್. ಕಾರಣ ಯಾವುದು ಅಂದ್ರೆ ಸಜ್ಜನ ಸಮಾಗಮ ಆಗಬೇಕು. ನಾವು ಬರೀ ವಿಷಯ ಪದಾರ್ಥಗಳಲ್ಲಿ ವಿರಕ್ತಿಯನ್ನು ಹೊಂದಿ ಸುಮ್ಮನೆ ಕೂತ್ಕೂಡ್ಲೆ ದೇವರ ಜ್ಞಾನ ಬರುವುದಿಲ್ಲ. ಆ ದೇವರ ಜ್ಞಾನ ಬರ್ಲಿಕ್ಕೋಸ್ಕರವಾಗಿ ನಾವೇನು ಮಾಡಬೇಕು? ಸಜ್ಜನ ಸಂಪರ್ಕವನ್ನ ಮಾಡಬೇಕು. ಮಹಾತ್ಮರಿಂದ ಉಪದೇಶಗಳನ್ನ ಪಡಿಬೇಕು. ಆಗ ನಮಗೇನಾಗತ್ತೆ? ಭಗವಂತನ ಜ್ಞಾನ, ಭಗವಂತನಲ್ಲಿ ಭಕ್ತಿ, ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ, ಜೊತೆಗೆ ಆತ್ಮವಿಮರ್ಶನೆ, ಇದೆಲ್ಲವೂ ಕೂಡ ಇನ್ನೂ ಹೆಚ್ಚು ಮಾಡ್ಲಿಕ್ಕಾಗತ್ತೆ. ಅದಕ್ಕೆ ಮುಖ್ಯ ಕಾರಣವಾದದ್ದು ಸಜ್ಜನ ಸಂಘ. ಸಾಧುಷು ಸಂಗಂ ಅಂದ್ರೆ ಅರ್ಥ ಏನು? ಸತಾಂ ಸಮಾಗಮನಮೇವ. ಸಜ್ಜನರ ಜೊತೆಗೆ ಯಾರು ಜ್ಞಾನಿಗಳು ಅಂತಿದ್ದಾರೋ
ಅವರ ಜೊತೆಗೆ ಇರುವಂಥದ್ದು. ತಥಾಚ ಉಕ್ತಂ ಮಹತ್ ಸಮಾಗಮ ಪ್ರಕರಣ. ನೋಡಿ ಹಿಂದೆ ಮಹತ್ ಸಮಾಗಮ ಪ್ರಕರಣ ಅದನ್ನೇ ಹೇಳಿದ್ದಾರೆ. ನಮಗೆ ಬರೀ ವಿರಕ್ತಿ ಬಂದ್ರೆ ಸಾರೋದಿಲ್ಲ, ಮಹಾತ್ಮರ ಸಮಾಗಮ ಆಗಬೇಕು ಅಂತ ಹೇಳಿದ್ರು. ಅತ್ರ ಸಂಗಪದೇನ ಭಕ್ತಿ ಸತ್ಸಂಗತಿಶ್ಚೈತಿ ದ್ವಯಮಪಿ ವಿವಕ್ಷಿತಂ. ಮಹತ್ ಸಮಾಗಮ ಅಂದ್ರೇನು? ಮಹಾತ್ಮರಲ್ಲಿ ಭಕ್ತಿ ಇರಬೇಕು. ಹೇಗೆ ಭಗವಂತನಲ್ಲಿ ಭಕ್ತಿನೋ, ಭಗವಂತನ ಬಗ್ಗೆ ಉಪದೇಶ ಮಾಡತಕ್ಕಂಥ ಮಹಾತ್ಮರು ಅಂತ ಯಾರಿದ್ದಾರೋ ಅವರಲ್ಲಿ ಭಕ್ತಿ ಬೇಕು. ಮತ್ತು ಅವರ ಜೊತೆ ತತ್ಸಂಗತಿ, ಅವರ ಜೊತೆ ನಾವಿರಬೇಕು, ಎರಡೂ ಕೂಡ ಬೇಕು. ಅತಏವ ಸಂಗತ ಸಂಗತಿ ಆದಿಪದ ಸಂಗತ್ಯಾದಿಪದ ಪರಿತ್ಯಾಗೇನ ಸಂಗಪದ ಗ್ರಹಣಂ. ಹಾಗಾಗಿ ಸಾಧುಷು ಸಂಗತಿ ಅಂತ ಸಂಗತಿ ಮೊದಲಾದ ಪದಗಳನ್ನು ಹಾಕುವುದಿತ್ತು. ಅದ್ಯಾವುದು ಕೂಡ ಹೇಳಿದ್ರೆ ಸಂಗಮ್ ಅಂತ ಹೇಳಿದ್ರಿಂದ ಎರಡೂ ಕೂಡ ಏನೋ ಭಕ್ತಿಯ ಸಂಪರ್ಕ ಬೇಕು ಮತ್ತು ಅವರಿಂದ ಉಪದೇಶ ಪಡಿತಕ್ಕಂಥ ಒಂದು ಸಂಘ ಬೇಕು ಅಂತ ಹೇಳಿತ್ತು. ಸಂಗಪದ ಗ್ರಹಣಂ ಏತೇನ ದಯಾಂ ಮೈತ್ರೀಂ ಪ್ರಶ್ರಯಂ ಚ ಇತಿ ತತ್ ಪ್ರಭೇದ ಕಥನೇನ ಏವ ಪೂರ್ತೋ ಪುನಃ ಸಂಗಪದ ಗ್ರಹಣಂ ವ್ಯರ್ಥಮಿತಿ ಪರಾಸ್ತಂ. ಅಂದ್ರೆ ಸಂಘ ಅನ್ನೋ ಶಬ್ದ ಯಾಕೆ ಕೊಟ್ಟಿದ್ದಾರೆ ಅಂತ ಕಾರಣ ಕೊಟ್ಟರು. ಸಜ್ಜನರಲ್ಲಿ ಭಕ್ತಿ ಬೇಕು, ಉಪದೇಶ ಮಾಡುವವರಲ್ಲಿ ಮತ್ತು ಅವರ ಸಂಪರ್ಕವನ್ನ ಮಾಡಬೇಕು ಅಂತ ಹೇಳಿದ್ರು. ಅಂದ್ರೆ ಆ ಸಂಘ ಅನ್ನೋ ಪದ ಕೊಟ್ಟಿದ್ದ ದಯಾ ಮೈತ್ರಿಂ ಪ್ರಶ್ರಯಂ ಚ ಭೂತೇಶ್ವದ್ಧ ಯಥೋಚಿತಂ ಅಂತ ಹೇಳ್ಬೇಕಾದ್ರೆ ತತ್ ಪ್ರಭೇದ ಕಥನೇನ ಏವ, ಅಂದ್ರೆ ಸಜ್ಜನರಲ್ಲಿ ನಾವು ಸಂಪರ್ಕ ಮಾಡಬೇಕು. ಹಾಗೆ ದಯ, ನಮಗಿಂತ ಕೆಳಗಿನವರಲ್ಲಿ ದಯ, ನಮಗೆ ಸಮಾನ ಆದ ವ್ಯಕ್ತಿಗಳಲ್ಲಿ ಮೈತ್ರಿ ಸ್ನೇಹ ಭಾವನೆ, ನಮಗಿಂತ ಉತ್ತಮನಾದವರಲ್ಲಿ ಗೌರವ ಆದರ ವಿನಯಪೂರ್ವಕವಾಗಿರತಕ್ಕಂತಹ ಒಂದು ಸೇವೆ ಮಾಡಬೇಕು. ಇದು ತತ್ ಪ್ರಭೇದ ಕಥನೇನೇ, ಯಾರ್ಯಾರಲ್ಲಿ ಹೇಗೆ ಇರಬೇಕು ಅಂತ ಪ್ರಭೇದವನ್ನು ತೋರಿಸ್ಕೊಟ್ಟಿದ್ದಾರೆ. ಇತ್ಯೇವ ಪೂರ್ತ ಪುನಃ ಸಂಗಮದ ಗ್ರಹಣ ವ್ಯರ್ಥಂ ಅಂತ ಆಕ್ಷೇಪ ಮಾಡ್ತಾರೆ. ಅದನ್ನು ಪರಿಹಾರ ಮಾಡೋದಕ್ಕಾಯ್ತು. ಅಂದ್ರೆ ಯಾವ ಯಾವ ವ್ಯಕ್ತಿಗಳ ಜೊತೆ ಹೇಗೆ ಹೇಗಿರಬೇಕು ಅನ್ನೋದನ್ನ ದಯಾ ಮೈತ್ರಿ ಪ್ರಶ್ರಯಂಶ ಅಂತ ಹೇಳಿದ್ರೆ, ಜನರಲ್ಲಿ ವಿಶೇಷವಾಗಿ ಹೇಗೆ ಇರಬೇಕು ಅನ್ನೋದನ್ನ ಸಂಘ ಪದ ಹೇಳ್ತಾ ಇದೆ. ಸತ್ಸಂಗತಿ ಪ್ರದರ್ಶನ ರೂಪ ಪ್ರಯೋಜನಾಂತರಸ್ಯ ಅಭಿಸದ್ಭಾವಾತ್. ಸಜ್ಜನರೊಂದಿಗೆ ಸಂಗಮ ಬೇಕು, ಅವರಲ್ಲಿ ಭಕ್ತಿ ಬೇಕು, ಅವರಿಂದ ಉಪದೇಶಾದಿಗಳನ್ನ ಪಡಿಬೇಕು ಅಂತಕ್ಕಂಥ ವಿಶೇಷವನ್ನು ತೋರಿಸ್ತಾ ಇದ್ದಾರೆ. ನಚ ತತ್ ಪ್ರಭೇದ ಪ್ರದರ್ಶನ ವ್ಯರ್ಥಂ ಅಲ್ಲ, ಸತ್ಸಂಗಮ ಅದರ ಪ್ರಭೇದಗಳನ್ನು ಯಾಕೆ ತೋರಿಸ್ಬೇಕು? ಅದು ವ್ಯರ್ಥ ಅಲ್ವಾ? ಅಂದ್ರೆ ನಚ ವ್ಯರ್ಥಂ, ವ್ಯರ್ಥ ಅಲ್ಲ. ನಿಪುಣತರಂ ತದ ಅವಶ್ಯಕತಾಯ ಪ್ರದರ್ಶಿತತ್ವಾತ್. ಅಂದ್ರೆ ಸಜ್ಜನ ಸಂಪರ್ಕ, ಸಜ್ಜನರಲ್ಲಿ ಭಕ್ತಿ ಅದು ಅಗತ್ಯವಾಗಿ ಬೇಕೇ ಬೇಕು ಅನ್ನೋದನ್ನು ಬಹಳ ಚೆನ್ನಾಗಿ ತೋರಿಸಿ ಆಗಿದೆ. ಸಜ್ಜನ ಸಮಾಗಮವಿಲ್ಲದೇನೆ ಭಗವಂತನ ಅನುಗ್ರಹ ಆಗೋದಿಲ್ಲ, ದೇವರ ಬಗ್ಗೆ ತಿಳಿದುಕೊಳ್ಳಿಕ್ಕಾಗೋದಿಲ್ಲ. ಪ್ರಯೋಜನಾಂತರ ಸಾಧಕತ್ವ ಅಪ್ಯಸ್ತಿ ಇತಿ ಜ್ಞಾಪನಾರ್ಥಂ. ಪ್ರಯೋಜನಾಂತರ ಬ್ರೇಕ್ ಆಗ್ತಾ ಇದೆ. ಅವರು ಗೌರವವಾಗಿ ಕಾಣುವಂಥದ್ದು. ಹೀನಾನಾಂ ಅನುಕಂಪಯ, ಯಾರು ತುಂಬಾ ಕೆಳಗಿನವರು ಅಂತ ಇರ್ತಾರೋ ಅವ್ರ ಬಗ್ಗೆ ದಯ ಅನುಕಂಪ ಎಂಬುದಿರಬೇಕು, ಅವ್ರ ಬಗ್ಗೆ ದಯ ಇರಬೇಕು, ಅನುಕಂಪ ಇರಬೇಕು. ಮೈತ್ರಿಯಾಚ ಆತ್ಮತುಲ್ಯೇಶು, ಮೈತ್ರಿಯಾಚ ಆತ್ಮತುಲ್ಯೇಶು, ನಮಗೆ ಸಮಾನರಾದಂತ ವ್ಯಕ್ತಿಗಳು ಅಂತ ಯಾರಿದ್ದಾರೋ ಅವರಲ್ಲಿ ಮೈತ್ರಿ ಬೇಕು. ಇದರಿಂದ ಭಗವಾನ್ ಸಂಪ್ರಸೀದತಿ. ಇಷ್ಟೆಲ್ಲವನ್ನು ನಾವು ಮಾಡೋದ್ರಿಂದ ಭಗವಂತ ಪ್ರಸನ್ನನಾಗುತ್ತಾನೆ ಅಂತ ಇಷ್ಟು ತಿಳಿಸ್ಕೊಂಡಿರೋಣ. ಶ್ರೀ ಕೃಷ್ಣ ಅರ್ಪಣ ಮಸ್ತು.